ಅಂಬರೀಷ್ ತಮ್ಮ ದಿನಚರಿಯಂತೆ ಬೆಳಗ್ಗೆ ಶೀಘ್ರವಾಗಿ ಎದ್ದರು. ಆ ದಿನದ ಕಚೇರಿ ಕೆಲಸದ ಯೋಜನೆಗಳನ್ನು ಪೂರ್ವ ತಯಾರಿಕೆಯನ್ನು ಮುಗಿಸುವ ತುರ್ತಿನಲ್ಲಿದ್ದರು. ಮನೆಯಲ್ಲಿ ಹೆಂಡತಿ ಶ್ರುತಿ ತಮ್ಮ ಮನೆಯ ಕೆಲಸಗಳಲ್ಲಿ ನಿರತರಾಗಿದ್ದರೆ ಅವಳ ಮಾಯವಾಗಿ ಮೂಡಿದ ನಗು ಮತ್ತು ಚಪಲತೆಯು ಮನೆಗೆ ಜೀವ ತುಂಬಿಸುತ್ತಿತ್ತು. ಶ್ರುತಿ ಆ ಮನೆಯ ಹೃದಯವಾಗಿದ್ದಳು. ಅಂಬರೀಷ್ನ ಜೀವನದ ಶ್ರೇಷ್ಠ ಸಮಾಧಾನ ಮತ್ತು ಸಂತೋಷದ ಮೂಲವು ಅವಳೇ. ಆದರೆ ಕಳೆದ ಕೆಲ ದಿನಗಳಿಂದ ಶ್ರುತಿ ಆರೋಗ್ಯ ತೊಂದರೆಗಳನ್ನು ಅನುಭವಿಸುತ್ತಿದ್ದಳು. ಸಾಮಾನ್ಯ ಜ್ವರ, ಆಯಾಸ, ಹಾಯಾಗಿಲ್ಲದಂತೆ ಕಾಣುವುದು, ಆಮೇಲೆ ತೂಕ ಕಡಿಮೆಯಾಗುವುದು. ಅಯ್ಯೋ, ಆಫೀಸ್ಗೆ ಹೋಗುವ ಮೊದಲು ಡಾಕ್ಟರ್ ಅನ್ನ ಭೇಟಿ ಮಾಡೋಣ ಎಂದು ಅಂಬರೀಷನೇ ಹೇಳಿದ. ನೀನಿನ್ನೂ ಚೆನ್ನಾಗಿಲ್ಲ ಎಂದರೆ ನಾನು ನಿಶ್ಚಿಂತೆಯಾಗಿ ಇರಲಾರೆ. ಡಾಕ್ಟರ್ಗೆ ಭೇಟಿ ಮಾಡಿದ ನಂತರ ಶ್ರುತಿಗೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸಿದರು. ವರದಿ ಬರುವ ತನಕ ಅಂಬರೀಷ್ ಹಾಗೂ ಶ್ರುತಿ ತೀವ್ರ ಕಳವಳದಲ್ಲಿ ಕಾಯುತ್ತಿದ್ದರು. ಒಂದು ದಿನ ವರದಿ ಬಂದಿದೆ ಎಂದು ಡಾಕ್ಟರ್ ಕರೆದರು. ಶ್ರುತಿಗೆ ಕ್ಯಾನ್ಸರ್ ಎಂಬುದು ತಿಳಿಯುವ ಕ್ಷಣವೇ ಅಂಬರೀಷನಿಗೆ ಆಕಾಶವೇ ಬಿದ್ದಂತಾಯಿತು. ಅಂಬರೀಷ್ಗೆ ಯಾವುದು ಅರ್ಥವಾಗಲಿಲ್ಲ. ಡಾಕ್ಟರ್, ಇದು ಹೇಗೆ ಸಾಧ್ಯ? ಯಾವ ಸ್ತರದಲ್ಲಿದೆ? ನಾನು ಏನು ಮಾಡಬೇಕು ಎನ್ನುವ ಪ್ರಶ್ನೆಗಳು ಕಾತರತೆಯಿಂದ ಬಾಯಿಂದ ಹರಿದವು. ಡಾಕ್ಟರ್ ತಾಳ್ಮೆಯಿಂದ ವಿವರಿಸಿದರು. ಇದು ಆರಂಭಿಕ ಸ್ಥಾನದಲ್ಲಿದೆ, ಆದರೆ ಚಿಕಿತ್ಸೆ ಪ್ರಾರಂಭಿಸುವುದು ಬಹಳ ಮುಖ್ಯ. ಅಂದು ಮಾತ್ರವಲ್ಲ, ಅಂಬರೀಷ್ ಕಣ್ಣೀರಿನಲ್ಲಿ ಮುಳುಗಿದಾಗ ಅವನಿಗೆ ತನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಶ್ರುತಿಯ ಸುತ್ತಲೇ ಸುತ್ತುತ್ತಿತ್ತು ಎಂಬುದನ್ನು ಅರಿವಾಯಿತು. ಅವಳಿಲ್ಲದೆ ತನ್ನ ಜೀವನವನ್ನು ಊಹಿಸುವುದು ಅನಾವಸ್ಥೆಯಾಗಿತ್ತು. ಉಲ್ಲೇಖವಾದ ಪ್ರೀತಿಯ ಬಾಂಧವ್ಯ. ಶ್ರುತಿ ಸ್ವತಃ ಧೈರ್ಯವನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದಳು. ಅಂಬರಿ, ನಾನು ಇದನ್ನು ಜಯಿಸುತ್ತೇನೆ, ನಾನು ಬಲಹೀನಳಲ್ಲ ಎಂದು ಹೇಳಿದರೂ ಅವಳ ಕಣ್ತುಂಬ ನೀರಿನಿಂದಲೂ ಭಯ ಸ್ಪಷ್ಟವಾಗುತ್ತಿತ್ತು. ಅಂಬರೀಷ್ ಅವಳ ಕೈ ಹಿಡಿದು, ನೀನು ನನ್ನ ಜೀವನದ ಉಸಿರು, ನಾನು ಯಾವುದಕ್ಕೂ ಹೆದರುವುದಿಲ್ಲ, ನಿನ್ನೊಂದಿಗೆ ಇಡೀ ಜೀವನ ಹೆಜ್ಜೆ ಹೆಜ್ಜೆಯಾಗಿ ಸಾಗುವೆ ಎಂದ. ಅಂಬರೀಷ್ ತನ್ನ ಕೈಲಾದ ಹಣವನ್ನು, ಸಂಪತ್ತನ್ನು, ಸಮಯವನ್ನು ಶ್ರುತಿಯ ಚಿಕಿತ್ಸೆಗಾಗಿ ಮೀಸಲಿಟ್ಟ. ಚಿಕಿತ್ಸೆ ಪ್ರಾರಂಭವಾದಾಗ ಶ್ರುತಿ ತೀವ್ರ ತೊಂದರೆಗಳನ್ನು ಅನುಭವಿಸುತ್ತಿದ್ದರು. ಅಂಬರೀಷ್ ಅವಳಿಗೆ ಆಶಾಕಿರಣವಾಗಿದ್ದ. ತಿನ್ನುವುದು ಕಷ್ಟವಾದಾಗ ತಾನೇ ಆಹಾರ ತಯಾರಿಸಿ ತಿನ್ನಿಸುತ್ತಿದ್ದ. ಅವಳು ನಗುವುದು ಕಷ್ಟವಾದಾಗ ತನ್ನ ಕುಣಿತಗಳಿಂದಲೂ ಜೋಕುಗಳಿಂದಲೂ ಅವಳ ಮುಖದಲ್ಲಿ ನಗು ಮೂಡಿಸುತ್ತಿದ್ದ. ಮಂದ ಸೇವೆಗಳು, ಔಷಧೋಪಚಾರ ಮತ್ತು ಶ್ರುತಿ ತೋರಿಸಿದ ಧೈರ್ಯದ ಬೆಂಬಲದಿಂದ ಕ್ಯಾನ್ಸರ್ ಮೇಲಿನ ಹೋರಾಟದಲ್ಲಿ ಶ್ರುತಿ ಬಲಶಾಲಿಯಾದಳು. ಆ ಪ್ರಯಾಣದಲ್ಲಿ ಅವರು ಕಲಿತದ್ದು ಪ್ರೀತಿ ಮತ್ತು ಸಹನೆ ಎಲ್ಲ ಸಂಕಷ್ಟಗಳನ್ನು ಗೆಲ್ಲಬಹುದು ಎಂಬುದಾಗಿತ್ತು. ಅಂತಿಮವಾಗಿ ಶ್ರುತಿ ಸಂಪೂರ್ಣ ಆರೋಗ್ಯವನ್ನು ಪುನಃ ಪಡೆಯುವಾಗ ಅಂಬರೀಷ್ ಮತ್ತು ಶ್ರುತಿಯ ಬಾಂಧವ್ಯವು ಹೊಸ ಆಯಾಮವನ್ನು ಪಡೆದುಕೊಂಡಿತು. ಈ ಪ್ರಯಾಣವು ಇವರ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿ ಮಾಡಿತು. ಬಾಳಿನ ಸತ್ಯಗಳನ್ನು ಅರಿತುಕೊಳ್ಳುವಂತಹದ್ದಾಗಿತ್ತು. ಪ್ರೀತಿ ಎಂದರೆ ಕೇವಲ ಸಂತೋಷವಲ್ಲ, ಅದು ಸಂಕಷ್ಟಗಳಲ್ಲಿ ಸಹ ವೀರತನ ತೋರಿಸುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.